Dear students, I have sent the notes of first chapter, second chapter and third chapter. First chapter's 5 marks questions notes also I have sent. They are very important ones. Now let me discuss the 1 mark and 2 mark questions of these 3 chapters. I have already given the lessons to read. It is better that you buy the books. Suppose you are not having the book, I have sent this. Now first chapter's first question. From which language is the word India derived? The answer is Greek language. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕನ್ನಡದಲ್ಲಿ ಕೇಳಿದ್ದಾರೆ. ದ ಆನ್ಸರ್ ಗ್ರೀಕ್ ಭಾಷೆ. ಸೆಕೆಂಡ್ ಒನ್, ನೇಮ್ ದ ವರ್ಕ್ ದಟ್ ಮೆನ್ಷನ್ಸ್ ದ ಎಕ್ಸ್ಟೆಂಟ್ ಆಫ್ ಏನ್ಸಿಯಂಟ್ ಕರ್ನಾಟಕ. ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕವಿರಾಜ ಮಾರ್ಗ ಆಫ್ ಶ್ರೀ ವಿಜಯ. ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗ ಗ್ರಂಥ. ವಾಟ್ ಈಸ್ ನ್ಯೂಮಿಸ್ಮ್ಯಾಟಿಕ್ಸ್? ನಾಣ್ಯಶಾಸ್ತ್ರ ಎಂದರೇನು? ದ ಸ್ಟಡಿ ಆಫ್ ಕಾಯಿನ್ಸ್ ಈಸ್ ನ್ಯೂಮಿಸ್ಮ್ಯಾಟಿಕ್ಸ್. ಕನ್ನಡದಲ್ಲಿ ಬರೆಯುವವರಿಗೆ ಸುಲಭ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ಫೋರ್ತ್ ಒನ್, ವಾಟ್ ಈಸ್ ಎಕ್ಸವೇಷನ್ಸ್? ಇಟ್ ಈಸ್ ದ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ unearthing sources. So many times this question has been asked. What is excavations? It is not just digging of the earth. There is a purpose in digging of the earth. And how do they dig? With the scientific techniques. So it is the scientific digging of earth for unearthing sources. ಭೂಮಿಯ ಒಳಗಿನಿಂದ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಮಾಡುವಂತಹ ನಡೆಸುವಂತಹ ವೈಜ್ಞಾನಿಕ ಭೂ ಅಗಿತ. ಸೊ ದ ಆನ್ಸರ್ ಈಸ್ ಉತ್ಖನನ ಎಂದರೇನು ಎಂಬ ಪ್ರಶ್ನೆಗೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಅನುಸರಿಸುವ ವೈಜ್ಞಾನಿಕ ಭೂ ಅಗೆತ. ಫಿಫ್ತ್ ಒನ್, whose conquest does the ಐಹೊಳೆ ಇನ್ಸ್ಕ್ರಿಪ್ಷನ್ ಡಿಸ್ಕ್ರೈಬ್? ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ? ಪುಲಕೇಶಿ ದ ಸೆಕೆಂಡ್, ಎರಡನೆಯ ಪುಲಕೇಶಿ ಆರ್ ಇಮ್ಮಡಿ ಪುಲಕೇಶಿ. ಸಿಕ್ಸ್ತ್ ಒನ್, ಹೂ ರೋಟ್ ಬುದ್ಧ ಚರಿತ? ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ. ಆನ್ಸರ್ ಇಸ್ ಅಶ್ವಘೋಷ. ಸೆವೆಂತ್ ಒನ್, ವಿಚ್ ಇಸ್ ದ ಫೇಮಸ್ ವರ್ಕ್ ಆಫ್ ಪ್ಲಿನಿ? ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ. ನೆಕ್ಸ್ಟ್ 2 marks questions. Name any 2 passes that connect India with the West. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕಣಿವೆಗಳು ಅಂದರೆ 2 ಪರ್ವತದ ಮಧ್ಯದ ಜಾಗ. ಅದರ ಮೂಲಕ ಪಾಶ್ಚಿಮಾತ್ಯರು ಭಾರತಕ್ಕೆ ಬರ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಸೊ ಯಾವುದಾದರೂ 2 ಪಾಸ್ ಮೀನ್ಸ್ ಕಣಿವೆಗಳು. ಎನಿ 2 passes. ಫಸ್ಟ್ ಒನ್ ಖೈಬರ್, ಸೆಕೆಂಡ್ ಒನ್ ಬೋಲಾನ್. ಬೋಲಾನ್ ಮತ್ತು ಖೈಬರ್ ಕಣಿವೆಗಳು. ಸೆಕೆಂಡ್ ಒನ್, ವಾಟ್ ವಾಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವಿಷ್ಣು ಪುರಾಣ? ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಕೇಳಿದ್ದಾರೆ.
Many times this question has been asked. So the answer is the land that lies north to the oceans and south of the snowy mountain is India. The land that lies north to the ocean, ಸಮುದ್ರದಿಂದ ಉತ್ತರಕ್ಕೆ, ಮತ್ತು ಸ್ನೋಯಿ ಮೌಂಟನಿಂದ ದಕ್ಷಿಣಕ್ಕೆ. ಸ್ನೋಯಿ ಮೌಂಟನ್, ಸ್ನೋ ಹಿಮಾಲಯ, ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ಸೊ ದ ಆನ್ಸರ್ ಈಸ್ ದ ಲ್ಯಾಂಡ್ ದಟ್ ಲೈಸ್ ನಾರ್ತ್ ಟು ದ ಓಷನ್ಸ್ ಆ್ಯಂಡ್ ಸೌತ್ ಆಫ್ ದ ಸ್ನೋಯಿ ಮೌಂಟನ್ ಈಸ್ ಇಂಡಿಯಾ. ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ನೆಕ್ಸ್ಟ್, ದ ಥರ್ಡ್ ಕ್ವೆಶ್ಚನ್ ಈಸ್ ಮೆನ್ಷನ್ ಎನಿ ಟೂ ನೇಮ್ಸ್ ಆಫ್ ಇಂಡಿಯಾ. ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ಹೆಸರಿಸಿ. ಈಗ ಭಾರತದ ಅಂತ ಕನ್ನಡದಲ್ಲಿ ಕೇಳಿದರೆ ಪುನಃ ನಾವು ಭಾರತ ಅಂತ ಬರೀಲಿಕ್ಕಿಲ್ಲ. If they ask the any names of India, if they have given, don't repeat the name India once again. So the names are Bharatavarsha, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ್. ಯಾವುದಾದ್ರೂ ಎರಡು ಹೆಸರುಗಳನ್ನು ಬರೆಯತಕ್ಕದ್ದು. ಹಿಂದೂಸ್ತಾನ್, ಜಂಬೂದ್ವೀಪ, ಭಾರತ, ಭರತಖಂಡ, ಭರತವರ್ಷ. Fourth one, name any two physical features of India. There are 6 physical features of India. Among that, you have to write 2. 6 ಭೌಗೋಳಿಕ ಭೂಭಾಗಗಳು. ಅದರಲ್ಲಿ ನಾವು ಬರೀಬೇಕಾದದ್ದಿಲ್ಲಿ ಎನಿ ಟು, ಎರಡು, ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ಬರೆಯುವಂಥದ್ದು. ಸೊ ಫಸ್ಟ್ ಒನ್ 6 ಹೇಳ್ತೇನೆ ನಾನೀಗ. ಅದರಲ್ಲಿ ನೀವು ಎನಿ ಟು ಯು ಕ್ಯಾನ್ ರೈಟ್. ಫಸ್ಟ್ ಒನ್ ಹಿಮಾಲಯನ್ ಮೌಂಟನ್ ರೇಂಜಸ್, ಸೆಕೆಂಡ್ ಒನ್ ನಾರ್ದರ್ನ್ ಪ್ಲೇನ್ಸ್, ಥರ್ಡ್ ಒನ್ ಡೆಸರ್ಟ್, ಫೋರ್ತ್ ದ ಡೆಕ್ಕನ್ ಪ್ಲಾಟ್ಯೂ, ಫಿಫ್ತ್ ಒನ್ ದ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್, ಲಾಸ್ಟ್ಲಿ ದ ಕೋಸ್ಟಲ್ ಲೈನ್ಸ್. ಸೊ ಎನಿ ಟು I have given in the notes the Himalayan mountain ranges and the northern plains. Fifth one, name any 2 mountains of India. ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ. ಫಸ್ಟ್ ಒನ್ ದ ಅರಾವಳೀಸ್, ಸೆಕೆಂಡ್ ಒನ್ ದ ಸಹ್ಯಾದ್ರೀಸ್. ಅರಾವಳಿ ಪರ್ವತ, ಸಹ್ಯಾದ್ರಿ ಪರ್ವತ ಶ್ರೇಣಿಗಳು. ಸಿಕ್ಸ್ತ್ ಒನ್, ಮೆನ್ಷನ್ ಎನಿ 2 ಡಾಮಿನೆಂಟ್ ರಿಲಿಜನ್ಸ್ ಆಫ್ ಇಂಡಿಯನ್ ಒರಿಜಿನ್. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಈ ಧರ್ಮಗಳು ಭಾರತದಲ್ಲೇ ಉದಯಿಸಿದ ಧರ್ಮಗಳಾಗಿರಬೇಕು. ಒಂದು ಹಿಂದೂಯಿಸಮ್, ಸೆಕೆಂಡ್ ಒನ್ ಬುದ್ಧಿಸಮ್, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಜೈನಿಸಮ್, ಯು ಕ್ಯಾನ್ ರೈಟ್ ಸಿಖಿಸಮ್. Seventh one, name any 2 World Heritage Sites of India. There are many sites, there are many places. In your book it is given more than 30 places are given. In that you have to choose any 2 places. ನಿಮಗೆ ಸುಲಭ ಆಗಲಿ ಅಂತ ನಾನು ಅಜಂತ ಆ್ಯಂಡ್ ಎಲ್ಲೋರಾ ಅಂತೇಳಿ ಕೊಟ್ಟಿದ್ದೇನೆ. ಅಜಂತ, ಎಲ್ಲೋರಾ. ಏಯ್ತ್ ಒನ್, ನೇಮ್ ಎನಿ 2 ಯೂನಿವರ್ಸಿಟೀಸ್ ಆಫ್ ಏನ್ಸಿಯಂಟ್ ಇಂಡಿಯಾ. ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಇದು ಈಗಿದಲ್ಲ, ಪ್ರಾಚೀನ ಭಾರತದ ವಿಶ್ವವಿದ್ಯಾನಿಲಯಗಳು. ಒಂದು ನಳಂದ, ಸೆಕೆಂಡ್ ಒನ್ ಕಾಶಿ. ನೀವು ಬೇರೆ ಕೂಡ ಬರಿಬೋದು. ರಾಜಗೃಹ ಇದೆ. ದೆನ್ ಬರೆಯುವಂಥದ್ದು ಸುಲಭ ಆಗಲಿ ಅಂತೇಳಿ ನಳಂದ ಆ್ಯಂಡ್ ಕಾಶಿ ಕೊಟ್ಟಿದ್ದೇನೆ. ನೇಮ್ ಎನಿ 2 ಡೈನೆಸ್ಟೀಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಯಾವುದಾದರೂ ಎರಡು ರಾಜಮನೆತನಗಳು. ಸೊ ಮೌರ್ಯಾಸ್ ಆ್ಯಂಡ್ ಗುಪ್ತಾಸ್.